ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿ ಪರ್ವ ಪ್ರಾರಂಭವಾಗಿದೆ. ಅಂತೂ ಇಂತೂ ಒಳ ಮೀಸಲಾತಿ ರೋಸ್ಟರ್ ಬಿಂದು ಎಲ್ಲ ಮುಗೀತು. ಸೊ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ನೋಟಿಫಿಕೇಷನ್ ಎಚ್ ಕೆದಲ್ಲಿ ನಾವು ನೋಡ್ತಾ ಇದ್ದೀವಿ. PST ಬರ್ತಾ ಇದೆ ಎಚ್ ಕೆದಲ್ಲಿ, ಓಕೆ, GPT ಬರ್ತಾ ಇದೆ ಎಚ್ ಕೆದಲ್ಲಿ, ಆಮೇಲೆ ನಾನ್ ಎಚ್ ಕೆದಲ್ಲಿ HSTR, ಎಚ್ ಕೆದಲ್ಲಿನೂ ಕೂಡ HSTRಗಳು ಬರ್ತಾ ಇದ್ದಾವೆ. ಓಕೆನಾ. ಸೊ ಒಟ್ಟಾರೆ HSTRಗೆ ಬರಬೇಕಾದ್ರೆ ಡ್ರಾಫ್ಟ್ ಆಗಿರ್ತಕ್ಕಂಥ ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳು ಪ್ರಕಟಣೆ ಆಗಬೇಕು. ಸೊ ಅದು ಯಾವಾಗ ಪ್ರಕಟ ಆಗ್ತದೆ? ಆಲ್ಮೋಸ್ಟ್ ಬರಬೇಕಾಗಿತ್ತು ಇನ್ನು ಮುಂಚೆನೇ, ಇನ್ನೂ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಅದೇನು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಇದನ್ನಲ್ಲ. ಡ್ರಾಫ್ಟ್ C&R ಬಂದ ಮೇಲೆ 7 ರಿಂದ 15 ದಿನಗಳ ಕಾಲ ಏನು ಮಾಡ್ತಾರೆ, ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ. ಅದಾದ ನಂತರ ಫೈನಲ್ ಆಗಿ ಪ್ರಕಟಣೆ ಮಾಡಿ ನೇಮಕಾತಿಗೆ ಅಧಿಸೂಚನೆ ಸಿಗ್ತದೆ. ಒಟ್ಟಾರೆ ಇದು ಜೂನ್ ಅಂತ್ಯದವರೆಗೂ ಕೂಡ ನಾವೇನು ಮಾಡ್ಬೋದು, HSTRದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಟ್ ಅದಕ್ಕಿಂತ ಮುಂಚೆ ಎಚ್ ಕೆದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಭಾಳ ತುಂಬ ಇದ್ದಾವೆ. ಎಲ್ಲ ಎಟ್ ಎ ಟೈಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಟ್ ಎ ಟೈಮ್ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳು ಸಾಧ್ಯತೆ ಇದಾವಲ್ಲ ಅಲ್ಲೆಲ್ಲಿ ನೇಮಕಾತಿ ಪ್ರಕ್ರಿಯೆ ಮಾಡ್ತಾರೆ, ಹೇಳಿಕ್ಕೆ ಬರೋದಿಲ್ಲ. ಸೊ ಮೊದಲಿಗೆ ಎಚ್ ಕೆ ಭಾಗದಲ್ಲಿ ಅಧಿಸೂಚನೆ ಬರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಅದಾಗಲಿಲ್ಲ ಅಂದರೆ ಅಷ್ಟು ಕೂಡ ಎಲ್ಲನೂ ಬರ್ತದೆ. 15,000 ಅಂದರೆ ಆ ಥರನಾಗಿ ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಎಲ್ಲನೇ ಇದ್ದಾವೆ. PST ಇದೆ, GPT ಇದೆ, HST ಇದೆ, ಜೊತೆಗೆ PU ಲೆಕ್ಚರರ್ಸ್ಗಳು ಕೂಡ ಇದ್ದಾವೆ, ಜೊತೆಗೆ ಏಡೆಡ್ ಪೋಸ್ಟ್ಗಳು ಸಹಿತ ಕೂಡ ಇದ್ದಾವೆ. ಇದರ ಅಂಕಿ ಸಂಖ್ಯೆ ಬರೀ 15,000 ಅಂತ ನಮಗೆ ಕಾಣ್ತಾ ಇದೆ. ಬಟ್ ಇದನ್ನು ಹೊಡೆದು ನೋಡಿದಾಗ ಹುದ್ದೆಗಳು ಸಿಗ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು ಮಾತ್ರ. ಸೊ ಒಟ್ಟಾರೆ ನಿಮ್ಮ ಓದು, ನಿಮ್ಮ ಕಠಿಣ ಪರಿಶ್ರಮ ಚೆನ್ನಾಗಿದ್ದರೆ ಖಂಡಿತವಾಗಿ ಸಿಗ್ತದೆ. ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಆಯುಕ್ತರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನೇನಿದೆ ಅಂದರೆ, ಮುಂದಿನ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಹುದ್ದೆ ಭರ್ತಿ ಅಂತ ಕೊಟ್ಟಿದ್ದಾರೆ. ಉತ್ತರಾರ್ಧ ಅಂತಂದರೆ ನಾವೇನು ಹೇಳ್ಬೋದು, ಅಕ್ಟೋಬರ್ದಿಂದ ಮಾರ್ಚ್ ಒಳಗಡೆ ಅವ್ರು ಏನಾಗ್ತಾರೆ ಅಂದರೆ ಶಾಲೆಯಲ್ಲಿ ಸೇರ್ತಾರೆ ಅಂತ ಹೇಳಿದರೆ, ಇಲ್ಲಿ ಒಂದು ನೋಟ್ ಇದೆ ನೋಡಿ. ಕರ್ನಾಟಕ ಸರ್ಕಾರ ಈ ಹಿಂದೆ 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋ ಯೋಜನೆ ಘೋಷಿಸಿತ್ತು. ಆ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಒಳ ಮೀಸಲಾತಿ ಕುರಿತು ಸಂಪುಟ ಹೊಸ ನಿರ್ಧಾರ ತೆಗೆದುಕೊಂಡಿದೆ. ಅದನ್ನು ಸೇರಿಸಿದ ಬಳಿಕ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ ನಂತರ 100 ದಿನಗಳಲ್ಲಿ ನೇಮಕಾತಿ ಪೂರ್ಣಗೊಳಿಸಬಹುದು. ಮುಂಬರುವ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ನಾವು ಆಶಿಸ್ತೇವೆ ಅನ್ನೋದನ್ನು ಆಯುಕ್ತರು ಏನು ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದು 100 ದಿನ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅಪ್ಲಿಕೇಶನ್ ಇಲ್ಲಂತಂದ್ರೆ 15 ರಿಂದ 20 ದಿನ ಬೇಕು. ಈ 15 ರಿಂದ 20 ದಿನದ ನಂತರ ಮಿನಿಮಮ್ 25 to 30 ಡೇಸು ಎಕ್ಸಾಮ್ ಶೆಡ್ಯೂಲ್ ಆಗ್ತದೆ. ಎಕ್ಸಾಮ್ ಶೆಡ್ಯೂಲ್ ಆದ ನಂತರ ಮತ್ತೆ ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅಂತಿಮ ಆಯ್ಕೆ ಪಟ್ಟಿ ಅಂತಂದರೆ ಅಲ್ಲಿನೂ ಕೂಡ ಒಂದು 30 ರಿಂದ 40 ದಿನ ಬೇಕೇ ಬೇಕು. ಕಂಟಿನ್ಯೂಸ್ ಪ್ರೊಸೆಸ್ ಆತಂದ್ರೆ ಮಾತ್ರ 100 ಡೇಸಲ್ಲಿ ಕಂಪ್ಲೀಟ್ ಆಗ್ತದೆ. ಅವರು ಒಂದು ಯೋಜನೆ ಇದೆ, ಪೂರ್ಣಗೊಳಿಸಬಹುದು ಅಂತ ಹೇಳಿದ್ದಾರೆ. ಬಟ್ ಮತ್ತೆ ಏನಾದರೆ ಕೋರ್ಟ್ ವ್ಯಾಜ್ಯ KATಯಿಂದ ತಡೆಯಾಜ್ಞೆ ಬಂದರೆ ಮತ್ತೆ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ದಟ್ಟನೇ ಇರ್ತದೆ. ಒಟ್ಟಾರೆ ಇಲಾಖೆಯ ಒಂದು ಯೋಜನೆ ಗುರಿ ಚೆನ್ನಾಗಿದೆ. ಸೊ ಒಟ್ಟಾರೆ 100 ಡೇಸಲ್ಲಿ ಅವ್ರು ರಿಕ್ರೂಟ್ಮೆಂಟನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಆದರೆ ಎಲ್ಲ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗ್ತದೆ. ಒಟ್ಟಾರೆ ಇದು ಒಂದು ವಿದ್ಯಾರ್ಥಿ ಪರ, ಶಿಕ್ಷಕರ ಆಕಾಂಕ್ಷೆ ಪರವಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಒಟ್ಟಾರೆ ಈ ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತದೆ. ಸೊ ಬೇರೆ ಬೇರೆ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಕಂಪ್ಯೂಟರ್ ಶಿಕ್ಷಕರ ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಯನ್ನು ಇದೇ ಸರಿ ನಾವು ಫಸ್ಟಾಗಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ನೋಡ್ತಾ ಇದ್ದೀವಿ. ಓಕೆನಾ. ಸೊ BCAಗೆ ತಕ್ಕಂತೆ ವಿದ್ಯಾರ್ಥಿ ಇತ್ತು ನಾವು ಕ್ರೈಸಲ್ಲಿ ನೋಡಿದಾಗ C&Rಲ್ಲಿ. ಬಟ್ ಇವಾಗ ಇಲ್ಲಿ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಹೊರಡಿಸ್ತಕ್ಕಂಥ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳಿಗೆ ಯಾವ ಒಂದು ಮಾನದಂಡ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು C&Rಲ್ಲಿ ಗೊತ್ತಾಗ್ತದೆ. ಒಟ್ಟಾರೆಯಾಗಿರ್ತಕ್ಕಂಥ ವಿಶೇಷ ಶಿಕ್ಷಕರು, ಅದರಲ್ಲಿ ಕಂಪ್ಯೂಟರ್ ಇದೆ, PE ಟೀಚರ್ಸ್ಗಳ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿ ಇದೆ. 15,000 ಶಿಕ್ಷಕರ ನೇಮಕಾತಿಯಲ್ಲಿ ಎಲ್ಲವೂ ಅಂಕಿ ಸಂಖ್ಯೆಗಳು ಅಡಗಿಕೊಂಡಿದ್ದಾವೆ. ಬಟ್ ಅದು ನಮ್ಗೆ ಏನಾಗ್ತಾ ಇಲ್ಲ ಅಂತಂದರೆ ಎಕ್ಸಾಕ್ಟ್ ಇಷ್ಟೇ ಪೋಸ್ಟ್ ಅಂತ ಗೊತ್ತಿಲ್ಲ. ಬಟ್ ಮೇಲ್ನೋಟಕ್ಕೆ ನೋಡಿದಾಗ HSTRಲ್ಲಿ ಒಂದು 6,000 ಇದ್ದಾವೆ, ಏಡೆಡಲ್ಲಿ ಒಂದು 5,000 ಇದ್ದಾವೆ. ಆಮೇಲೆ ಎಚ್ ಕೆದಲ್ಲಿ PSTR 6 to 8,000 ಅಂತ ಹೇಳ್ತಿದ್ದಾರೆ, GPSTR ಕಡಿಮೆ ಅಂತ ಹೇಳ್ತಿದ್ದಾರೆ. ಬಟ್ ಅಷ್ಟು ಎಲ್ಲ ಆದ ನಂತರ ಯಾವ ವೃಂದಗಳಿಗೆ, ಯಾವ ಒಂದು ಕೆಡರ್ಗಳಿಗೆ ಎಷ್ಟು ಅನುಮೋದನೆ ಕೊಡ್ತಾರೆ ಅನ್ನೋದನ್ನು ಹಣಕಾಸು ಇಲಾಖೆಯಿಂದ ಬಂದ ನಂತರ ಇಲಾಖೆಯವರು ಏನು ಮಾಡ್ತಾರೆ, ನಿರ್ಧಾರವನ್ನು ಮಾಡ್ತಾರೆ. ಒಟ್ಟಾರೆ ಈ ಮಂತ್ ಎಂಡಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ನಿಮಗೆ ಸಿಗ್ತದೆ, ಯಾವ ಕೆಡರಲ್ಲಿ ಎಷ್ಟು ಹುದ್ದೆಗಳು ಬರ್ತಾವೆ ಇದನ್ನು. ಒಟ್ಟಾರೆ ನಿಮ್ಮ ಗೋಲ್ ಇರಲಿ, ನಿಮ್ಮ ಗುರಿ ಅಧ್ಯಯನಕ್ಕೆ ನಿರತವಾಗಿರಿ ಅಂತ ಹೇಳ್ತಾ ಒಳ್ಳೆ ಮತ್ತೆ ಅಪ್ಡೇಟ್ ಆಗಿ ನಾನು ತೊಗೊಂಡು ಬರ್ತೀನಿ. ಅಂಟಿಲ್ ಟೇಕ್ ಕೇರ್, ಗುಡ್ ಲಕ್, ಬಾಯ್.